SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್ ಜಡ್ಡಿ ಸರ್ ಕೂಡ ನೀವೇ ಮಾಡಿ ಸರ್ ಒಳ್ಳೆದಾಗಲ್ಲ ಹುಡುಗಂಗ ಸರ್ ಮುಂದೆ ನೋಡಿ ಸರ್ ರೆಡಿ ರೆಡಿ ಶಾಸಕರು ಬೇರೆ ಕಾರ್ಯದಲ್ಲಿ ತೊಡಗಿರೋದ್ರಿಂದ ಡೆಲ್ಲಿ ಪ್ರವಾಸ ಮಾಡಿದ್ದಾರೆ. ಅದರಿಂದ ತಮ್ಮ ಸುಪುತ್ರರಾದಂಥ ಖುದ್ದಾಗಿ ಅವರೇ ಅವರ ಸುಪುತ್ರರನ್ನು ಕಳಿಸಿದ್ದಾರೆ. ಉಲ್ಲಾಸ್ರವರು ಹಾಗೂ ನಮ್ಮ ಕೆ ವೆಂಕಟೇಶ್ ಅವರು ಬಂದಿರತಕ್ಕಂಥ ಹೀರೋ ಮತ್ತು ಹೀರೋಯಿನ್ಗಳು, ನಮ್ಮ ಡಾಕ್ಟರ್ ಸತೀಶ್ ಅವರು ಬಿಗ್ ಬಾಸ್. ಹಲೋ ಆನೇಕಲ್, ಹೇಗಿದ್ದೀರಾ ಎಲ್ಲರೂ? ಸರ್ 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 3 2 ಹೇಳ್ತೀರಾ ಆನ್ ಮಾಡಿ ಮಾಡಿ. ಯಾಕಂದ್ರೆ ನಾಯಿಗೆ ಒಬ್ಬೊಬ್ರು ವ್ಯಾಲ್ಯೂನೇ ಕೊಡಲ್ಲ, ಒಂಥರ ಕೀಳಾಗಿ ನೋಡ್ತಾರೆ. ಒಂಥರ ನಾಯಿ ಅಂದ್ರೆ ಚೀಪ್ ತರ, ಅದನ್ನ ಕೇವಲವಾಗಿ ಅದಕ್ಕೆ ಊಟ ಹಾಕದೆ ಇದು ಮಾಡದೆ ಹಿಂಸೆ ಕೊಡೋದು ಆ ಥರದ್ರಲ್ಲಿ ಇವತ್ತೊಂದು ನಾಯಿನ ಇಟ್ಕೊಂಡು ಒಂದು ಮೂವಿ ಮಾಡಿದ್ದಾರೆ. ಈ ಮೂವಿ ದೊಡ್ಡ ಮಟ್ಟಕ್ಕೆ ಗೆಲ್ಲಿಲಿ ಅಂತ ನಾನಿವತ್ತು 100 CR ಡಾಗ್ನ ಇವತ್ತು ಕರ್ಕೊಬಂದು, ಅದು ಸೆಂಟ್ರಲ್ ಏಷ್ಯನ್ ಶೆಪರ್ಡ್ ಅಂತ 5 ತಿಂಗಳು ಮರಿ. ಅದು ಇದೇ ವರ್ಷ 5ನೇ ತಿಂಗಳು ಹುಟ್ಟಿರೋದು. ಯಾರು ನಂಬ್ತಾನೆ ಇಲ್ಲ, ಅದು ದೊಡ್ಡ ನಾಯಿ ಅಂತಾರೆ. ಅಂದ್ರೆ ಅಷ್ಟೆತ್ರ 5 ತಿಂಗಳಿಗೆ ಅಷ್ಟು ದೊಡ್ಡದಾಗಿದೆ. ಅದನ್ನ ಇವತ್ತು ಅವ್ರ ಮೂವಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ನಾನು ಕರ್ಕೊಬಂದಿದ್ದೀನಿ. ನನ್ನ ಈ ಮೂವಿಲ್ ಮಾಡಿಲ್ಲ, ಆ ಮೂವಿಲ್ ಮಾಡಿರೋದು ಇಲ್ಲಿದೆ ನೋಡಿ, ಜರ್ಮನ್ ಶೆಪರ್ಡು. ಅದು ಇವ್ರ ಮೂವಿಲ್ ಮಾಡಿರೋದು ಅದೇ ದೆವ್ವಾಗಿ ಕಾಟ ಕೊಡೋದು. ಇಲ್ಲಿ ನೋಡಿ ಎಷ್ಟು ಮಗು ತರ ಮಲಗಿದೆ ಅದು. ಇವ್ರು ಅದನ್ನ ಯಾವ ರೀತಿ ಮೂವಿಲ್ ತೋರಿಸಿರ್ತಾರೆ ಅಂತ ನೀವು ಥಿಯೇಟರ್ ಬಂದು ನೋಡ್ಬೇಕು ಅಂತ ನಾನು ಎಲ್ಲರಿಗೂ ಹೇಳ್ತೀನಿ. ಟ್ರೈನಿಂಗ್ ತಗೊಂಡಿದ್ದ? ಇಲ್ಲ ಸರ್, ಇಲ್ಲ. ಅದಕ್ಕೆ ಓನರ್ ಇಲ್ಲೇ ಇದ್ದಾರೆ ಸರ್. ನೀವೇನಾ ಅಂತ ಹೇಳಿ ಸರ್, ಇಲ್ಲಿವರೆಗೆ ಬನ್ನಿ ಸರ್. ಹಳೆ ಪರಿಚಯ ಏನು ಆನೇಕಲ್ಲಲ್ಲಿ ಪೆಟ್ ಶಾಪ್ ಇಟ್ಟಿದ್ದಾರೆ. ಇವರು ಹಳೆ ಡಾಗ್ ಬ್ರೀಡರು. ಬ್ಯಾಂಗ್ಳೂರ ನೀವು? ಸರಿ ಗೊತ್ತಿಲ್ಲ, ಆನೇಕಲ್ ಅನ್ಕೊಂಡೆ. ಅವ್ರದ್ದು ಡಾಗು ಇವ್ರು ಫುಲ್ ಟ್ರೈನ್ಡ್ ಮಾಡಿರೋದು. ಯಾಕಂದ್ರೆ ನಮ್ಮ ನಾಯಿಗಳು ಯಾವ್ದು ನಾವು ಟ್ರೈನ್ಡ್ ಮಾಡಲ್ಲ, ನಮ್ದು ಬರೀ ಶೋ ಆಫ್ ಡಾಗ್. ಸುಮ್ಮನೆ ಹಿಡ್ಕೊಂಡ್ಬರೋದು, ಕುತ್ಕೊಳ್ಳೋದು, ಮಲಗೋದು, ನಿಂತ್ಕೊಳ್ಳೋದು, ಕರ್ಕೊಂಡು ಹೋಗೋದು. ಮೊದಲಿಂದ ತುಂಬಾ ಸಪೋರ್ಟಿವ್ ಆಗಿದ್ದ. ಯಾವಾಗ ನಾಯಿ ಬೇಕು ಅಂದ್ರೂ ಪಾಪ ಕರ್ಕೊಂಡ್ ಬರ್ತಿದ್ದ. ಯಾಕಂದ್ರೆ ಶೂಟಿಂಗ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಶೆಡ್ಯೂಲ್ಸ್ ಬೇರೆ ತರ ಇರುತ್ತೆ. ಒಂದೇ ಶೆಡ್ಯೂಲ್ ಅಲ್ಲಿ ಮುಗಿಯಕ್ಕಾಗಲ್ಲ. ಯಾವಾಗ ಕರೆದ್ರೂ ಬರ್ತಿದ್ದ. ತುಂಬಾ ಸಪೋರ್ಟಿವ್ ಆಗಿದ್ದ. ಅಂಡ್ ಆಕ್ಟಿಂಗ್ ಕೂಡ ಮಾಡಿದ್ದ. ಇವಂದು ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಆಗಿದೆ. ನೀವು ನೋಡಿ, ನೀವು 100% ಬಂದು ನಗ್ತೀರಾ ಅಷ್ಟೇ. ಅದು ನಾನು ಹೇಳಕ್ ಇಷ್ಟಪಡಲ್ಲ, ಬಂದು ನೋಡಿ. ಟೀಸರ್ ಅಲ್ಲಿ ನೋಡಿದ್ರೆ ಯಾರು ಅಂತಾನು ಗೊತ್ತಾಗಲ್ಲ ನೋಡಿ. ಇವ್ರು ಇಷ್ಟು ಬೆಳ್ಳಿಗೆ ಮುದ್ದ ಕ್ಯೂಟ್ ಆಗಿದ್ದಾರೆ, ಅಲ್ಲಿ ನೋಡಿದ್ರೆ ಭಯಾನಕವಾಗಿದ್ದಾರೆ. ಆ ತರ ಮೇಕಪ್ ಇರುತ್ತೆ. ಅದರಲ್ಲಿ ಟೀಸರ್ ಅಲ್ಲಿ ಗೊತ್ತೇ ಆಗಲ್ಲ ಇವರು ಅಂತ. ಅಷ್ಟು ವಿಚಿತ್ರವಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಒಬ್ಬೊಬ್ರು ಅಷ್ಟೇ, ಅಷ್ಟು ಕಲಾವಿದರು. ಇಲ್ಲೊಂದು ಮೇಡಮು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಏನ್ ಮಾಡಿಲ್ಲ ಸರ್, ನಾನು ಏನೂ ಮಾಡಿಲ್ಲ. ಇಲ್ಲ ಒಂದ್ ನಿಮಿಷ, ಮೂವಿ ಮಾತಾಡ್ತಾ ಇದೀವಿ ಸರ್. ಮೂವಿದು ಅದಕ್ಕೆ ನಾಯಿದೆ ಎಚ್ಚರಿಕೆ ಇದೆ. 28ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಕನ್ನಡ ಮೂವಿನ ಸಹಕರಿಸಿ. 100 ಡೇಸ್ ಆಗಂಗ್ ಮಾಡಿ. ತುಂಬಾ ಕಷ್ಟ ಬಿದ್ದು ಮಾಡಿದ್ದಾರೆ. ಇವ್ರದ್ದು 8ನೇದೋ 9ನೇದೋ ಪಿಕ್ಚರು. ಇವರೇ ಪ್ರೊಡ್ಯೂಸರು, ಇವರೇ ಹೀರೋ. ಆ ಥರ 9 ಪಿಕ್ಚರ್ ಮಾಡಿದ್ದಾರೆ. ಈ ಥರ ಪ್ರೊಡ್ಯೂಸರ್ಸ್ನ, ಹೀರೋನ ಬೆಳೆಸ್ಬೇಕು. ನೀವೆಲ್ಲ ಇನ್ನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಥಿಯೇಟರ್ನ ಬಂದು ನೋಡಿದ್ರೆ ಈ ಥರ ಅವ್ರು ಇನ್ನ ಬೆಳೆಯೋಕ್ಕೆ ಇನ್ನ 10 ಆ ಥರ 100 ಮೂವಿ ಮಾಡೋ ಥರ ಇವ್ರನ್ನ ದಯವಿಟ್ಟು ಮಾಡ್ಬೇಕಂತ ಕೇಳ್ಕೊಳ್ತೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.